ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೇನು ಬ್ಲಾಗ್ ಮಾಡ್ತಿದ್ದೀನಿ ಅಂದರೆ ನಮ್ಮ ಕಾಲೇಜಿಂದ ನಾವು MHN ಪೋಸ್ಟಿಂಗ್ ನೆನೆ ಹೇಳಿದ್ನಲ್ಲ, ಸೊ ಇವತ್ತು ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ರೆಡಿ ಆಗಿದ್ದೀವಿ ಆಲ್ರೆಡಿ. ಇನ್ನು ಟೈಮ್ ಇದೆ, ಇನ್ನು 1 hour ಇದೆ. ನಮಗೆ 8 o'clock ಬಂದು ರೀಚ್ ಆಗಕ್ಕೆ ಹೇಳಿದ್ದಾರೆ. ಬಟ್ ನಾನು ಆಚೆ ತಿನ್ಕೋಬೇಕಿತ್ತು, ರಾತ್ರಿ ಊಟಕ್ಕೆ ಏನು ಅಡುಗೆ ಏನು ಮಾಡೋದು ಅಂದ್ಬಿಟ್ಟು ತಿನ್ನಕ್ಕಂತ ಬಂದೆ. ಸೊ ತಿನ್ಕೊಂಡು ಹೋಗ್ಬೇಕು ಇವಾಗ. ಅದಕ್ಕೆ ವೆಂಕಟೇಶ್ ಭವನಲ್ಲಿದ್ದೀನಿ. ಸೊ ರವೆ ಇಡ್ಲಿ ಆರ್ಡ್ರ್ ಮಾಡಿದ್ದೀನಿ. ಈಗ ತಿನ್ಕೊಂಡು 8ಗೆ ರೀಚ್ ಆಗಬೇಕು ಅಂತ ಹೇಳಿದ್ದಾರೆ. ಸೊ ಇವಾಗ ಇನ್ನೂ ಟೈಮ್ ಬಂದು 6:10 ಆಗಿದೆ. ಸೊ ರವೆ ಇಡ್ಲಿ ನನಗೆ ಒಂದು ಇಡ್ಲಿನೇ ಸಾಕಾಗೋಯ್ತು. ಮತ್ತು ಒಂಚೂರು ಟೀ ಕುಡ್ಕೊಂಡು ರೈಲ್ವೆ ಸ್ಟೇಷನ್ ಕಡೆ ಹೊರಟ್ವಿ. ನಾನು ನನ್ನ PG ಫ್ರೆಂಡ್ಸ್ ಜೊತೆ ಹೋದೆ, ಮತ್ತು ಮೌನ ಅವ್ರ ಅಣ್ಣನ ಜೊತೆ ಬರ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಆಮೇಲೆ ಇಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ಇನ್ನೂ ಜಾಸ್ತಿ ಜನ ಬಂದೇ ಇರಲಿಲ್ಲ. 7ಗೆ ಬರೋಕ್ಕೆ ಹೇಳಿದರು, ಬಟ್ ಇನ್ನೂ ನಾವಿಷ್ಟೇ ಜನ ಹೋಗಿರೋದು, ಒಂದು 15 ಮೆಂಬರ್ಸ್ ಅಷ್ಟೇ ಇದ್ವಿ ನಾವಲ್ಲಿ. ಸೊ ಇಲ್ಲೆಲ್ಲ ನನ್ನ ಫ್ರೆಂಡ್ಸ್ ನಿಂತ್ಕೊಂಡಿದ್ದಾರೆ ನೋಡಿ. ಇವತ್ತು ಎಲ್ಲ ಧಾರವಾಡಕ್ಕೆ ಇವಾಗ ಹೊರಡ್ತಿದ್ದೀವಿ. ಮಾತಾಡಿ ಏನೇನು ಬರುತ್ತೆ, ಔಷಧ ಕರ್ಕೊಂಡು ಹೋಗೋ ಜವಾಬ್ದಾರಿ ನಯನಂಗಿರುತ್ತೆ. ಬೇಗ ಬಂದ್ಬಿಟ್ಟಿದ್ದೀವಿ ನಾವೆಲ್ಲ. ಏನೇನು ನಯನಂಗೆ ಏನೇ ಡೌಟ್ ಇದ್ರು ಕೇಳ್ಕೋಬೋದು. ಹೌದು, ಹಾಯ್ ಮಾಡು ಸೃಷ್ಟಿ. ಇವಳಿಗಂತೂ ನಾಚಿಕೆನಪ್ಪ. ಬಂದಿದ್ದೀವಿ ರೈಲ್ವೆ ಸ್ಟೇಷನ್ಗೆ. ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ. ಎಲ್ಲರೂ ಬೆಳಿಗ್ಗೆ ಆಗೋತ್ತಿಗೆ ಜಾತ್ರೆ ಆಗಿರ್ತೀವಿ. ಬೆಳಿಗ್ಗೆ ಅಷ್ಟರಲ್ಲಿ ಫುಲ್ಲು ಮುಖ ಎಲ್ಲ ಬಾಡೋಗ್ಬಿಟ್ಟಿರುತ್ತೆ. ರಾತ್ರಿ ಎಲ್ಲ ಜರ್ನಿ ಮಾಡಿ ಬೆಳಿಗ್ಗೆ ಒಂದು 8 o'clock ಹಂಗೆ ರೀಚ್ ಆಗ್ತೀವಿ. ಹೌದಾ, ಅಷ್ಟು ಬೇಗ ಆಗ್ತೀವ? 8ಗಿಂತ ಬೇಗನೆ 7ಗೆ ರೀಚ್ ಆಗ್ತೀವಿ. ಟ್ರೈನ್ ಬೇಗ ಹೋದ್ರೆ ಇನ್ನೂ 6:50 ಹಂಗೆ ರೀಚ್ ಆಗ್ಬಿಟ್ಟು. ಸ್ಮೆಲ್ ಮಲ್ಲಿಗೆ ಸೆಂಟ್ ಹೊಡ್ಕೊಂಡು ಬಂದಾಳೆ ಜಾತ್ರೆ. ಸೊ ಇವಾಗ ಒಂದು ತಮ್ಮನಿಗೆ ಫೋಟೋ ಹೊಡೆಯೋಣ ಅಂತ ಬಂದ್ವಿ. ಇವರೆಲ್ಲ ಇಲ್ಲಿ ಫೋಟೋಸ್ ತಗೊಳ್ತಾ ಇದ್ದಾರೆ ಕಣ್ಣಿಗೆ. ಹಾಯ್ ಹರ್ಷಿತಾ, ಏನು ನಾಚ್ಕೋತಾ ಇದೀಯ? ಹಾಯ್ ಮಾಡು. ಹಾಯ್ ಮಾತಾಡು ಏನಾದ್ರು. ಕವಿತಾ ಅವರೇ, ನಿಮ್ಗೆ ಖುಷಿ ಆಗ್ತಿದ್ಯಾ ಧಾರವಾಡಕ್ಕೆ ಹೋಗೋದು? ಆದ್ರೂ ಬೇಜಾರು, ಬ್ಯಾಗ್ ಎತ್ಕೊಂಡ್ಬರ್ತಿದ್ದೀನಿ. ಓ, ಬ್ಯಾಗ್ ಎತ್ಕೊಂಬರೋದಕ್ಕೆ ಬೇಜಾರಂತೆ. ಕೈ ನೋವು ಬರ್ತಿದೆ. ಓ, ಅವ್ರಿಗೆ ಆದ್ರೂ ನಾನು ಬಿಡ್ತಿಲ್ಲ ವಿಡಿಯೋ ಮಾಡೋದು. ಏನೋ ಇಷ್ಟೊಂದು ಮಾತಾಡ್ತಾವಳೆ ಅಪರೂಪಕ್ಕೆ. ಚಾನ್ಸ್ ಕೊಡದೆ ನೀವು ಹೀಗೆ ಮಾಡೋದು ಸರಿ. ಮಾತಾಡು ಕವಿತಾ, ಮಾತಾಡು. ಹೆಂಗೆ ಹೇಳು, ಏನಾದರೂ ಮಾತಾಡು. ಧಾರವಾಡಕ್ಕೆ ಹೋಗ್ತಿದ್ದೀರಾ, ಹೆಂಗೆ ಅನಿಸ್ತು? ನಿಂಗೆ ಎಷ್ಟು ಖುಷಿ ಆಗ್ತಿದೆ? ಹೇಳ್ತಿದ್ದೀಯಲ್ಲ, ಖುಷಿ ಎಲ್ಲ ಅಳು ಬರ್ತಿದೆ. ಅಳು ಏನಕ್ಕೆ? ಬ್ಯಾಗ್ ಎತ್ಕೊಂಡು ಹೋಗ್ಬೇಕಲ್ಲ. ಇವಳ್ದೊಂದು ಬ್ಯಾಗ್ ಎತ್ಕೊಳ್ಳೋ ಸ್ಟೋರಿನೇ ಹೇಳ್ತಾವಳೆ. ನಿಜ, ಕೈ ನೋವು ಬರ್ತಿದೆ, ಎಳ್ದು ಇದೆಲ್ಲ ಶೋಲ್ಡರ್ ಪೇನ್ ಬರ್ತಿದೆ. ಓ, ಖುಷಿ ಆಗ್ತಿಲ್ಲ ಅಂದ್ರೆ? ಹೋಗೋದು ಖುಷಿ ಆಗ್ತಿದೆ, ಆದರೆ ಮನೆಗೆ ಬಿಟ್ಟು ಖುಷಿ ಆಗುತ್ತೆ ಇನ್ನ ಫುಲ್. ಓ, ಮನೆಗೆಲ್ಲ ಬಿಡ್ಬೇಕಂತೆ. ಇವರೆಲ್ಲ ನನ್ನ ಫ್ರೆಂಡ್ಸು, ಹಂಗೆ ಕವರ್ ಮಾಡಿಸೋದು. ಆಗ್ತಿದೆಯಾ ದಿವ್ಯಾ ನಿಂಗೆ? ಎಲ್ಲ ನಂಗೆ ದುಃಖ ಆಗ್ತಾ ಇದೆ. ಏನಕ್ಕೆ? ಯಾಕಂದ್ರೆ ನಾನು ಬೇರೆ ಪ್ಲೇಸ್ಗೆ ಹೋಗ್ತಾ ಇದ್ದೀನಲ್ಲ, ಅದಕ್ಕೆ. ಮೊದಲೇ ಅಲ್ಲಿ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗ್ತಾ ಇದೀಯಾ, ಖುಷಿ ಆಗ್ತಿಲ್ವಾ? ಅದರಲ್ಲೂ ನಿನ್ ತವ್ರ ಮನೆಗೆ ಹೋಗ್ತಾ ಇದೀಯಾ? ಖುಷಿ ಆಗ್ತಿಲ್ವಾ? ಮೌನ ಅವ್ರದ್ದು, ಮೌನ ಅವ್ರ ತವ್ರ ಮನೆ. ಅವಳದು ನಿಂಗೆ ಖುಷಿ ಆಗ್ತಿಲ್ವಾ? ನಿನ್ ತವ್ರ ಮನೆಗೆ ಹೋಗ್ತಾ ಇದೆಯಲ್ಲ? ಅವಳಿಗೆ ಗುಣ ಮಾಡಿಸ್ಕೊ ಬರಕ್ ಹೋಗ್ತಾ ಇದ್ದೆ. ಯಾರಿಗೆ? ನನಗೆ ಹುಷಾರಿಲ್ವಲ್ಲ, ಸೊ ಇಲ್ಲ, ಅದು ನಿನ್ ತವ್ರ ಮನೆ ಅಲ್ವಾ? ನೆಟ್ಟು ಬೋಲ್ಟ್ ಲೂಸ್ ಆಗಿದೆ, ಸ್ವಲ್ಪ ಟೈಟ್ ಮಾಡಿಸ್ಕೊ ಬರೋಣ. ಇಲ್ಲ, ಅದು ನಿನ್ ತವ್ರ ಮನೆ ಅಲ್ವಾ? ಕಂಪ್ಲೀಟ್ ಆಗಿ ಕ್ಯೂರ್ ಆಗಿ ಬರ್ಬೇಕು, ಗೊತ್ತಾಯ್ತಾ ಶಿಲ್ಪ? ನೀನು ಅಷ್ಟೇ, ನಿನ್ನ ಅಲ್ಲೇ ಅಡ್ಮಿಟ್ ಮಾಡ್ಬರೋದು. ನಾನು ಕ್ಯೂರ್ ಆಗಿ ಬರ್ತೀನಿ. ಕ್ಯೂರ್ ಆಗಿ 9 ಗಂಟೆ ಆಯಿತು ಅಂದ್ಬಿಟ್ಟು ಮತ್ತೆ ಹೊರಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಎಲ್ಲರಿಗೂ ಬುಕ್ ಮಾಡಿದ್ರಲ್ಲ, ಎಲ್ಲರದ್ದು ಸೀಟೆಲ್ಲ ಹುಡುಕ್ಬೇಕಿತ್ತು. ಫೈನಲಿ ಬಂದ್ವಿ, ಬಟ್ ಇನ್ನು ನಮ್ಮ ಸೀಟ್ ಯಾವುದು ಅಂತ ಇನ್ನೂ ಗೊತ್ತಾಗಿಲ್ಲ. ಇನ್ನೂ ಹುಡ್ಕಾಡ್ತಾ ಇದ್ದೀವಿ. ಮೌನನೂ ಮಾತ್ರ ಬೇರೆ ಬೇರೆ ಬಂದ್ಬಿಟ್ಟಿದ್ದೀವಿ. ಇನ್ನೂ ಗರ್ಲ್ಸ್ ಎಲ್ಲ ಬರಬೇಕು, ಆ ಕಡೆ ಇದ್ದಾರೆ. ತಪ್ಸ್ಕೊಂಡ್ಬಿಟ್ಟಿದ್ದೀವಿ. ಎಲ್ಲ ಆ ಕಡೆ ಹೋಗಿದ್ದಾರೆ, ಬಾಯ್ಸ್ ಈ ಕಡೆ ಹೋಗಿದ್ದಾರೆ. ನಾವಿಬ್ರು ಮಿಡಲಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಎಲ್ಲಿ ಹೋಗೋದು ಅಂತ ಗೊತ್ತಿದೆ, ಹೌದು. ಹರ್ಷಿತಾ ಹೊರಗಿದ್ದಾಳೆ ಟ್ರೈನ್ದು. ಅವರೆಲ್ಲ ಆ ಕಡೆ ವೇಟ್ ಮಾಡ್ತಿದ್ದಾರೆ. ಇನ್ನೂ ಕರೆಕ್ಟಾಗಿ ಯಾರ್ಯಾರು ಸೀಟ್ ಏನು ಅಂತ ಇನ್ನೂ ಗೊತ್ತಾಗಿಲ್ಲ. ಸೊ ಹುಡ್ಕಾಡ್ಕೊಂಡು ಇನ್ನೂ ಕೂರಬೇಕು. ಇನ್ನೂ 9:30 ಅಲ್ವಾ? ಅದಕ್ಕೆ ಇನ್ನು 9:30. ಇವಾಗ 9 ಗಂಟೆ ಆಗಿದೆ. ಹೌದು, ಇನ್ನೇನು ಅರ್ಧ ಗಂಟೆ ಅಲ್ವಾ ಸ್ಟಾರ್ಟ್ ಆಗುತ್ತೆ. ಸರಿ ಗಾಯ್ಸ್, ಬಾಯ್. ಮುದುಗಲ ಹಾಯ್. ಸೊ ನಾನು ಮೌನ ಒಂದೇ ಸೀಟಲ್ಲಿ ಕೂತ್ಕೊಂಡಿದ್ವಿ. ಅದ್ರ ಪಕ್ಕದ ಸೀಟಲ್ಲೇ ನಾನು ಹೋಗಬೇಕಿತ್ತು, ಬಟ್ ಮೂವಿ ನೋಡೋಣ ಅಂತ ಕೂತ್ಕೊಂಡಿದ್ವಿ. ಆಗಲೇ ನನ್ನ ಫ್ರೆಂಡ್ ಒಬ್ಬಿದ್ದು ಫೋನ್ ಮಿಸ್ ಆಯಿತು. ಅಂದರೆ ಮಿಸ್ ಆಗಿ ವಿಂಡೋಯಿಂದ ಆಚೆ ಬಿದ್ದೋಗ್ಬಿಡ್ತು. ಸೊ ನೀವು ಅಷ್ಟೇ ಎಲ್ಲಾದರೂ ಟ್ರೈನಲ್ಲಿ ಜರ್ನಿ ಮಾಡಬೇಕಾದ್ರೆ ಹುಷಾರಾಗಿ ಹೋಗಿ. ನನ್ನ ಫ್ರೆಂಡ್ ಇಲ್ಲೆಲ್ಲ ಹಾಯ್ ಮಾಡ್ತಾಯಿದ್ದಾರೆ ನೋಡಿ. ಸೊ ಸ್ವಲ್ಪ ಹೊತ್ತೆಲ್ಲ ನನ್ನ ಫ್ರೆಂಡ್ಸ್ ಗೇಮ್ ಆಡ್ತಾಯಿದ್ರು, ನಾವು ಲೂಡೋ ಎಲ್ಲ ಆಡ್ಕೊಂಡ್ವಿ. ಅದಾದಮೇಲೆ ಸರ್ ಮಲ್ಕೊಳ್ಳಿ ಅಂತ ಹೇಳಿದ್ರು, ಮಲ್ಕೊಂಡ್ಬಿಟ್ವಿ.
ಸೊ ಮಾರ್ನಿಂಗ್ ನೋಡಿ ಎದ್ದು ಗುಡ್ ಮಾರ್ನಿಂಗ್ ಹೇಳೋಕ್ಕೆ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೆ. ನೆಕ್ಸ್ಟು ನಾವು ರೈಲ್ವೆ ಸ್ಟೇಷನಿಂದ ಹಿಡ್ಕೊಂಡು ಅಲ್ಲಿಂದ ಬಸ್ ಹೇಳಿದರು, ಅಂದರೆ ನಮ್ಮದು ಹಾಸ್ಪಿಟಲ್ವರೆಗೂ ಕರ್ಕೊಂಡು ಹೋಗೋಕ್ಕೆ. ಸೊ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಇಲ್ಲೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಫೋಟೋ ತಗೊಳ್ತಾಯಿದ್ರು. ಆ್ಯಂಡ್ ನಾವು 100 ಜನ ಇರೋದ್ರಿಂದ ಬಸ್ಸು 3 ಸಲ ಹೋಗಬೇಕಿತ್ತು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ಪರವಾಗಿಲ್ಲ, ಓಕೆ ಆಗಿದ್ದೀನಿ. ಬಿಕಾಸ್ ನೋಡಿ ನಮ್ಮ ಬೆಡ್ ಹೆಂಗಿದೆ ಅಂತ ಧಾರವಾಡಲ್ಲಿ. ನಾನು ಮೌನ ಅಂತೂ ಜಾತ್ರೆ ಥರ ಬೆಡ್ ಇಟ್ಕೊಂಡಿದ್ದೀವಿ. ಅಲ್ಲಿ ನೋಡಿ ಅವಳು ಲಿಪ್ಸ್ಟಿಕ್ ಹಾಕ್ತಾವಳು. ಸಾರಿ ಕರೆಕ್ಷನ್, ಅವಳು ಪರ್ಫ್ಯೂಮ್ ಹಾಕೋತಿದ್ದಾಳೆ. ನಾವೆಲ್ಲ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಧಾರವಾಡ ಕೃಷಿ ಮೇಳ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು. ಸೊ ಅಲ್ಲಿಗೆ ರೆಡಿಯಾಗಿ ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ನನ್ನ ಫ್ರೆಂಡ್ಸ್ ಎಲ್ಲರ ಜೊತೆ ಹೋಗ್ತಾ ಇದ್ದೀನಿ ಇವತ್ತು. ಆ್ಯಂಡ್ ನಾನು ಇವತ್ತು ತುಂಬ ಖುಷಿಯಾಗಿದ್ದೀನಿ. ಅದಕ್ಕೆ ಇಲ್ಲ ಮೌನ ಬಾ ಇಂಥ ಬಟ್ಟೆ ತೋರಿಸ್ತಾ ಇರ್ತಿದ್ದೀನಿ. ಸೊ ಇವಾಗ ಹೋಗಬೇಕು. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಪ್ರಾಬಬ್ಲಿ ಇವತ್ತು ನಾನು ಮೌನ ಬರೀ ಫೋನ್ ಇಟ್ಕೊಂಡೆ ಓಡಾಡ್ತೀವಿ ಅನ್ಸುತ್ತೆ ನೋಡೋದಕ್ಕಿಂತ. ಹೌದು ಗಾಯ್ಸ್, ಇವಳಿಗೆ ತುಂಬ ಸಲಿಗೆ ಕೊಟ್ಬಿಟ್ಟಿದ್ದೀನಿ ನಾನು. ಹೆಂಗೆ ಬೇಕು ಹಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಇವಳಿಗೆ ಜಾಸ್ತಿ ಆಗಿದೆ. ಅಹಂಕಾರ ಅಂತಿಂದೆ. ಸೋನಿಕಾ ಹಾಯ್. ಹಾಯ್ ಕವಿತಾ, ಈಗ ಹಾಯ್ ಮಾಡು. ಹಾಯ್. ಇವಳ ಹೆಸರು ಪಿಂಕಿ, ಇವಳ ಹೆಸರು ಮಂಕಿ ಅಂತ. ಆಲ್ರೆಡಿ ಬಂದಿದ್ಯಾ? ಹೌದು. ಹಾಯ್ ಬಿಸ್ಮಾ, ಖುಷ್ಬು ಹಾಕ್ತಾ ಇದ್ದೀವಿ. ಇವಳು ಶರಣಮ್ಮ ಅಂತ, ಇವಳು ಕಣ್ಣಿಯ ರಮ್ಯಾ ಅಂತ. ಸರ್ಕಲ್ ರಮ್ಯಾ, ಸರ್ಕಲ್ ರಮ್ಯಾ. ಆಮೇಲೆ ಕೃಷಿ ಮೇಳಕ್ಕೆ ಬಂದ್ವಿ. ನಾನು ಆ್ಯಕ್ಚುಲಿ ಅಲ್ಲಿ ಹೋದಾಗ ಹಾಸ್ಪಿಟಲಲ್ಲಿ ಮತ್ತು ವಾರ್ಡ್ ಸೈಡು, ಹಾಸ್ಟೆಲ್ ಸೈಡೆಲ್ಲ ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ಅಲ್ಲೆಲ್ಲ ಅಲೋ ಇಲ್ಲ. ಸೊ ನಾವು ಮಾಡಲಿಲ್ಲ, ಅದಕ್ಕೆ ಅಲ್ಲಿಗೆ ಎಂಡ್ ಮಾಡಿದೆ. ಸೊ ಇವತ್ತು ಕೃಷಿ ಮೇಳ ಕರ್ಕೊಂಡು ಹೋಗ್ತಾ ಇದ್ರಲ್ವ, ಸೊ ಅದಕ್ಕೆ ಇಲ್ಲಿ ಮಾಡೋಣ ಅಂದ್ಕೊಂಡು ಆ ವ್ಲಾಗ್ ಕಂಟಿನ್ಯೂ ಇಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಾನು ಲಾಸ್ಟ್ ಟೈಮ್ ಹೋಗಿರೋದಂದರೆ ನಮ್ಮ ಅಕ್ಕನ ಜೊತೆ ಹೋಗಿದ್ದೆ. ನಮ್ಮ ಅಕ್ಕ ಡಿಗ್ರಿ ಓದ್ತಾ ಇದ್ಲು, ನಾನು ಫಸ್ಟ್ ಇಯರ್ ಏನೋ ಇದ್ದೆ ಅನಿಸುತ್ತೆ, ಆವಾಗ ಹೋಗಿದ್ದೆ. ಸೊ ಇವತ್ತು ಮತ್ತೆ ಹೋಗ್ತಾ ಇದ್ದೀನಿ. ಸೊ ಇಲ್ಲೆಲ್ಲ ತುಂಬ ರಶ್ ಇತ್ತು ನೋಡಿ. ಎಲ್ಲ ಪಕ್ಷಿಗಳದ್ದಾಗಿರ್ಬೋದು ಮತ್ತು ಸಮ್ ಪ್ಲಾಂಟ್ಸ್ದೆಲ್ಲ ಸೀಡ್ಸ್ ಆಗಿರ್ಬೋದು, ಮತ್ತು ಇಲ್ಲೆಲ್ಲ ಫಿಶ್ಶು, ಆಮೇಲೆ ಕೋಳಿ ಸಾಗಾಣಿಕೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಕೋಳಿ, ಮತ್ತು ಅದು ಹಂದಿ ಇರುತ್ತಲ್ಲ, ಆಮೇಲೆ ಏನೇನೋ ಎಲ್ಲ ಇಟ್ಟಿದ್ರು. ಅದೆಲ್ಲ ನೋಡಿಕೊಂಡು ಒಂದು ರೌಂಡ್ ವೀಡಿಯೋ ಮಾಡ್ತಾಯಿದ್ವಿ. ಸೊ ನೋಡಿ ಇಲ್ಲಿ ಕೋಳಿ, ಇದರಲ್ಲಿ ಅದೇ ಹೆಸರು ಬರ್ತಿದ್ದಾರೆ, ಏನದು DP ಕ್ರಾಸ್ ಕೋಳಿಗಳು ಅಂತೆ. ನನಗದೆಲ್ಲ ಗೊತ್ತಿಲ್ಲ, ಸುಮ್ಮನೆ ನಾನು ವೀಡಿಯೋ ಮಾಡ್ತಾಯಿದ್ದೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಬೆಳೆಗಳ ಪ್ರದರ್ಶನ. ಏನು ತಿನ್ನಿಸ್ತಾರೋ ಅದು ಇದು. ಸ್ಟ್ರೇಟ್ ಹಂಗೆ ಹೋಗೋದು ಕಣ, ಹೆಂಗೆ ಸಿಗುತ್ತೆ ಎಲ್ಲ. ಕೊಡೆ 2 ತಗೋಬೇಕಿತ್ತು, ದ್ರಾಕ್ಷದ ಕೊಂಡೆ ಪಕ್ಕದ ನೋಡಿ. ಮಾತಾಡು, ಚೆನ್ನಾಗಿ ಮಾತಾಡು. ಅದೇ ಗೈಸ್, ಜಾಸ್ತಿ ಕ್ರೌಡ್ ಇದೆ. ಸೊ ಏನಂತ ಹೇಳಿದ್ರೆ ಈಗ ನಾವು ಮಳೆ ಬರೋ ಥರ ಇದೆ. ನಮಗೊಂದು ಸ್ಪಾಟ್ಗಳು, ಮಳೆ ಬರೋ ಥರ ಇದೆಲ್ಲ, ಮಳೆ ಬರ್ತಾ ಇದೆ, ಇನ್ನು ಜಾಸ್ತಿ ಬರೋ ಥರ ಇದೆ. ಸೊ ಇಲ್ಲೆಲ್ಲ ಮುಗಿಸ್ಕೊಂಡು ಯೂನಿವರ್ಸಿಟಿ ಮುಂದೆ ಹೋಗಿ ಕೇಳಿದ್ದಾರೆ. ಜಸ್ಟ್ 1.5 hour ಅಷ್ಟೇ ಟೈಮ್ ಕೊಟ್ಟಿದ್ದಾರೆ. ಬಟ್ ಅಷ್ಟರೊಳಗೆ ಮುಗಿಸ್ತೀವೋ ಇಲ್ವೋ ಗೊತ್ತಿಲ್ಲ. ನಮಗೆ ಮಾತಾಡೋಕ್ಕೆ ಬರಲ್ಲ, ನಮಗೆ ಇಲ್ಲಿ ರೋಡಲ್ಲಿ ಮಾತಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವಳು ಚೆನ್ನಾಗಿ ಮಾತಾಡ್ತಾಳೆ ಅಂತ ಅವಳು ರೋಡಲ್ಲಿ ಮಾತಾಡ್ತೀನಂತೆ ಗೈಸ್. ನಾನು ಹಂಗಲ್ಲ, ಸ್ವಲ್ಪ ಚೆನ್ನಾಗಿ ಮಾತಾಡ್ತಾಳೆ ಅವಳು ನಮಗಿಂತ ಅಂತ. ಇಲ್ಲಾಡಿ ಈಗ ಇವಳು ಹೇಳ್ತಿದ್ದಾಳೆ. ಆಮೇಲೆ ಒಳಗಡೆ ಹೋಗ್ತಾ ಇದ್ವಿ, ಎಲ್ಲ ನೋಡ್ಕೊ ಬರೋಣ ಅಂತ. ಇಲ್ಲೆಲ್ಲ ಪ್ಲಾಂಟ್ಸ್ದೆಲ್ಲ ಸೀಡ್ಸ್, ಅದೇ ನಾನು ಆಗಲೇ ಹೇಳಿದ್ನಲ್ಲ, ಅದ್ರದ್ದೆಲ್ಲ ಇಟ್ಟಿದ್ರು. ಆ್ಯಂಡ್ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡೆಲ್ಲ ತೋರಿಸ್ತಾ ಇದ್ರು. ಮತ್ತು ಅದೆಲ್ಲ ಬೇರೆದೆಲ್ಲ ಇರುತ್ತಲ್ಲ, ಕೃಷಿಗೆಲ್ಲ ಬೇಕಾಗುತ್ತಲ್ಲ, ಅದರದ್ದೆಲ್ಲ ಇದು ಹೋಗಿರ್ಬೋದು ಎಲ್ಲ ಇಟ್ಟಿದ್ರು. ಫುಲ್ಲು ಜೋರಾಗಿ ಮಳೆ ಸ್ಟಾರ್ಟ್ ಆಗೋಯಿತು. ನಾನು ಯಾವಾಗಲೂ ಈ ಥರ ಎಲ್ಲಾದರೂ ಆಚೆ ಹೋದಾಗ ಎಸ್ಪೆಷಲಿ ಧಾರವಾಡಲ್ಲಿ ನನಗೆ ಯಾವಾಗಲೂ ಹೀಗೆ ಆಗೋದು. ಅವತ್ತು ಕೂಡ ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು. ಆ್ಯಂಡ್ ಎಲ್ಲರೂ ಒಂದು ಕಡೆ ಆಗಿದ್ದರು. ಕೊನೆಗೆ ನಮ್ಮ ಫ್ರೆಂಡ್ ಒಬ್ಬರು ಸಿಕ್ಕರು, ಶಶಿಕುಮಾರ್.
ಅವರು. ಮಳೆಯಲ್ಲಿ ಫುಲ್ ನೆಂದ ಹಾಕೊಂಡು ಬಿಟ್ಟಿದ್ದೀವಿ. ಫುಲ್ ಜೋರಾಗಿ ಮಳೆ ಬರ್ತದೆ. ಕೊನೆಗೆ ಕಷ್ಟಪಟ್ಟು ಇದಕ್ಕೇನದು ಫೈನಲಿ 1 ಪ್ಲೇಟ್ ಗೋಬಿ ಹೇಳ್ಕೊಂಡು ಸುಮ್ಮನೆ ನಿಂತಿದ್ದೀವಿ. ಮಳೆ ಬರ್ತಾ ಇದೆ. ಗೊತ್ತಿಲ್ಲ ಕಣೆ. ಗೋಬಿ ತಿಂದು ಮುಗಿಸಿದ್ವಿ 1 ಪ್ಲೇಟ್. ಹಾಯ್ ತಿಂದು ಸಾಯ್ತಾ ಇತ್ತು. ಗಿರ್ಮಿಟ್ ಸೆಂಟರ್. ಅದೆಷ್ಟು ಜೋರಾಗಿ ಮಳೆ ಬರ್ತೈತೆ ಅಂದರೆ ಅಲ್ಲೇನೂ ತಿನ್ನೋಕ್ಕೂ ಮನಸ್ಸಾಗ್ತಾ ಇರಲಿಲ್ಲ. ಎಲ್ಲ ಸ್ಟಾಪು ಮಾಡಿದ್ರು, ಮಾಡ್ತಾನೂ ಇರಲಿಲ್ಲ. ಆಮೇಲೆ ಅಲ್ಲಿ ಗೋಬಿ ತಿನ್ಕೊಂಡು ಇಲ್ಲಿ ಬಜ್ಜಿ ತಿನ್ನೋಕ್ಕೆ ಬಂದ್ವಿ. ಸೊ ಇದನ್ನು ತಿನ್ಕೊಂಡು ಮತ್ತೆ ಏನು ತಿನ್ನೋಣ ಅಂತ ನೋಡೋಷ್ಟರಲ್ಲಿ ಮತ್ತೆ ಅಲ್ಲಿ ಜಾಗ್ರಿ ಟೀ ಮಾಡಿದ್ರು. ನಮಗೂ ತುಂಬ ದಿನ ಆಗಿತ್ತು ಟೀ ಕೊಡೋದು, ಚೆನ್ನಾಗಿ ಅಂದ್ಬಿಟ್ಟು ಅಲ್ಲಿ ಟೀ ಕೊಡಿದ್ವಿ. ಈಗ ಮೊಮೋಸ್ ತಿನ್ನಕ್ಕೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಇರಿಟೇಷನ್ ಆಗ್ತಾ ಇದೆ ಬಿಕಾಸ್ ತುಂಬ ಅಂದರೆ ತುಂಬ ಮಳೆ ಬರ್ತಾ ಇದೆ. ಸ್ಟೀಮ್ ಇರಲಿಲ್ಲ, ಸೊ ಫ್ರೈಡ್ ತಗೊಂಡು ತಿಂದ್ಕೊಂಡು ಚೆನ್ನಾಗಿತ್ತು. ಟೇಸ್ಟ್ ನಾಟ್ ಬ್ಯಾಡ್, ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟು ಇನ್ನೇನು ಮಾಡೋದು, ಅಲ್ಲೆಲ್ಲ ಹುಡುಕ್ತಾ ಇದ್ದಾರೆ ನಮ್ಮನ್ನು ಅಂತ ಬೇರೆ ಫೋನ್ ಮಾಡ್ತಾಯಿದ್ರು ಅಂದ್ಬಿಟ್ಟು ಹೋಗೋಕ್ಕೆ ರೆಡಿ ಆದ್ವಿ. ಆಮೇಲೆ ಸರ್ ನಮಗೆಲ್ಲ ಸ್ವೀಟ್ಸ್ ಕೊಟ್ಟರು. ಸೊ ಸ್ವೀಟ್ ಹತ್ಕೊಂಡು ನೆಕ್ಸ್ಟ್ ಇಲ್ಲಿ ಪೊಟ್ಯಾಟೊ ಟ್ವಿಸ್ಟ್ ಅದು ತಿನ್ನಕ್ಕೆ ಬಂದ್ವಿ. ಸೊ 3 ಜನ ಒಂದೇ ತೊಗೊಂಡ್ವಿ. 3 ಜನ 3 ಏನು ತೊಗೊಳೋದು ಅಂದ್ಬಿಟ್ಟು ಒಂದಲ್ಲಿ ಸಾಕು ಅಂದ್ಕೊಂಡು ಸೊ ಅದನ್ನು ನೋಡಿ ಯಾವ ಥರ ಫ್ರೈ ಮಾಡ್ತಾಯಿದ್ದಾರೆ ಅದನ್ನು ಕೂಡ ವೀಡಿಯೋ ಮಾಡ್ತಾಯಿದ್ದೆ. ಅದು ನನಗೇನೋ ಅದು ಟೇಸ್ಟ್ ಆಗಿ ಇಷ್ಟ ಆಗುತ್ತೆ ಅಲ್ವಾ ಗೊತ್ತಿಲ್ಲ, ಬಟ್ ಅದು ನೋಡಿದಾಗ ತಿನ್ಬೇಕಂತ ಅನಿಸುತ್ತೆ. ನೋಡಿ ಹರ್ಷಿತಾ ಅವ್ರು ಹೆಂಗೆ ನಿಂತ್ಕೊಂಡಿದ್ದಾರೆ ಹಿಡ್ಕೊಂಡು. ಹಿಂದೆ ಹೋಗು ಹಿಂದೆ. ಲಾಸ್ಟಲ್ಲಿ ಒಂದು ಕಬ್ನ ಹಾಲು ಕುಡಿಯೋಣ ಅಂತ ತೊಗೊಂಡ್ವಿ, ಬಟ್ ಟೇಸ್ಟ್ ಚೆನ್ನಾಗೇ ಇರಲಿಲ್ಲ, ನನಗೆ ಇಷ್ಟನೇ ಆಗಲಿಲ್ಲ. ಆಮೇಲೆ ಹರ್ಷಿತಾ ಏನೋ ಕೇಳ್ತಾ ಇದ್ಲು, ಅವ್ರ ತಮ್ಮಂಗೆ ಏನೋ ತೊಗೋಬೇಕು ಅಂತ ನೋಡ್ತಾ ಇದ್ಲು. ಬಿಸ್ಮಾ ಖುಷ್ಬುಸಿ ನೋ ಐ ಪುಟ್ ಯುವರ್ ಪಿಜ್ಜಾ ಓನ್ಲಿ ಜಸ್ಟ್ ಶೋ. ಪಿಜ್ಜಾನು ತಿಂದ್ವಿ. ಆಮೇಲೆ ಅಲ್ಲಿ ಶೋಕೇಸಲ್ಲಿ ಇಡೋಕ್ಕೆ ಬರುತ್ತಲ್ಲ ಡೆಕೋರೇಟ್ ಥರ, ಅದೇನೇನೋ ತೊಗೊಳ್ತಾ ಇದ್ರು. ನಾವು ಈ ಥರದ್ದೆಲ್ಲ ತೊಗೊಳಲ್ಲ, ಬರೀ ತಿನ್ನೋದಷ್ಟೇ ಮಾಡೋದು, ಮನೆಗೆಲ್ಲ ತೊಗೊಂಡೋಗೋ ಸೀನೆ ಎಲ್ಲ ನಾವು ನೋಡ್ತಾ ಇದ್ವಿ. ಆಮೇಲೆ ಲಾಸ್ಟಲ್ಲಿ ಇನ್ನೇನು ಟೈಮ್ ಆಯಿತು ಅಂದ್ಬಿಟ್ಟು ನಾವೆಲ್ಲ ಕರೀತಾಯಿದ್ರು. ಸೊ ಕೊನೆಗೆ ಬಸ್ಸಲ್ಲಿ ಹೋಗೋದು ಬಂದ್ವಿ. ಸೊ ಇಡೀ KSRTC ಬಸ್ಸಲ್ಲಿ ಬರೀ ನಮ್ಮ ಗ್ಯಾಂಗ್ ಅಂದರೆ ನಮ್ಮ ಕಾಲೇಜವರೇ ಇದ್ದರು. ಸೊ ಅವತ್ತಿಗೆ ದಿನ ಮುಗೀತು. ಸೊ ಫೈನಲಿ ಹೋಗೋ ದಿನ ಬಂತು. 15 ಡೇಸ್ ಆಯಿತು. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ವಾಪಸ್ ಮೈಸೂರಿಗೆ. ಆ್ಯಂಡ್ 2 ದಿನಕ್ಕೇ ನಮ್ಮ ಕಾಲೇಜ್ ಡೇ ಇದೆ. ಸೊ ಇನ್ನೂ ಮತ್ತೆ ನೆಕ್ಸ್ಟು ಮತ್ತೆ ಫಂಕ್ಷನ್ ಎಲ್ಲ ಇರೋದ್ರಿಂದ ಮತ್ತೆ ಹೋಗಿ ರೆಸ್ಟ್ ಎಲ್ಲ ಮಾಡೋಕ್ಕಾಗಲ್ಲ. ನಮ್ಮ ಡ್ಯಾನ್ಸ್ ಎಲ್ಲ ಇದೆ, ಪ್ರಾಕ್ಟೀಸ್ ಎಲ್ಲ ಮಾಡಬೇಕು. ಸೊ ಅದಕ್ಕೆ ಇವಾಗ 8:30 ಟ್ರೈನ್ ಇದೆ. 8:30ಗೆ ಹೋಗಿ ನೆಕ್ಸ್ಟು ನಾವು ಬೆಳಿಗ್ಗೆ ರೀಚ್ ಆಗೋದು ಅಂದರೆ 7 o'clock ಹಂಗಾಗುತ್ತೆ. ಸೊ ಬಟ್ ಟ್ರೈನ್ ಲೇಟಾಗಿ ಹೋದರೆ 7:30 ಆಗುತ್ತೆ. ಸೊ ಇವಾಗ ಎಲ್ಲ ಪ್ಯಾಕ್ ಆಗಿದೆ. ಇವತ್ತು ಕ್ಲಿನಿಕಲ್ಸ್ ಎಲ್ಲ ಮುಗಿಸ್ಕೊಂಡು ಲಾಸ್ಟ್ ಡೇ ಎಲ್ಲ ವಾರ್ಡ್ಗೆ ಹೋಗಿ ಅದೆಲ್ಲ ತುಂಬ ಖುಷಿ ಆಯಿತು ನಮಗೆ. ಆ್ಯಂಡ್ ವಾರ್ಡ್ನ ತುಂಬ ಮಿಸ್ ಮಾಡ್ಕೊತೀವಿ. ಇನ್ನು ನೋಡ್ಬೇಕು. ನವೀನ ಸ್ವಲ್ಪ ಸ್ಮೈಲ್ ಮಾಡು ಮುಖದಲ್ಲಿ, ಅಷ್ಟು ಕೆಡ್ಸಾಗಿ ಮಾಡಬೇಡ, ಸ್ವಲ್ಪ ನಾರ್ಮಲ್ ಆಗಿ ಮಾಡು. ನನ್ನ ವಯಸ್ಸು ಹೋಗ್ಬಿಟ್ಟೈತೆ ಕಡೆ. ಆಮೇಲೆ ಊಟ ಮಾಡಿಕೊಂಡು ನೆಕ್ಸ್ಟು ಬಸ್ಗೆ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಎಲ್ಲ 15 ದಿನ ಮುಗ್ದೋಯ್ತು. ಎಲ್ಲರೂ ಸ್ವಲ್ಪ ಜನ ಖುಷಿಯಾಗಿದ್ದರು, ಸ್ವಲ್ಪ ಜನ ಸ್ಯಾಡ್ ಆಗಿದ್ದರು ಹೋಗೋಕ್ಕೆ. ಆಮೇಲೆ ಬಸ್ಸಲ್ಲಿ ಕೂತ್ಕೊಂಡು ಇನ್ನು ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಟ್ರೈನ್ ಹತ್ಕೊಂಡು ಹೋದರೆ ನಮ್ಮ ಮೈಸೂರು ಬರುತ್ತೆ. ಸೊ ಅದು ಒಂಥರ ಚೆನ್ನಾಗಿತ್ತು 15 ಡೇಸ್ ಎಕ್ಸ್ಪೀರಿಯೆನ್ಸು. ಸೊ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಎಂಜಾಯ್ ಮಾಡಿದ್ವಿ. ಒಂಥರ ಹಾಸ್ಟೆಲಲ್ಲಿ ಇದ್ವಲ್ಲ ಆ ಥರ ಫೀಲ್ ಇತ್ತು. ಬಟ್ ವಾರ್ಡೆಲ್ಲ ತುಂಬ ಇಷ್ಟ ಆಯಿತು. ಹಾಸ್ಪಿಟಲ್ ಸಖತ್ತಾಗಿ ಇಷ್ಟ ಆಯಿತು. ಅಲ್ಲೆಲ್ಲ ಪೇಷಂಟ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿರೋದಾಗಿರ್ಬೋದು, ಅವ್ರದ್ದು ಡಿಸೀಸ್ ಕಂಡೀಷನ್ ಬಗ್ಗೆ ಎಲ್ಲ ಮಾತಾಡಿದಾಗ ನಮಗೆಲ್ಲ ಲೆಸನ್ನಲ್ಲಿ ಓದಬೇಕಾದ್ರೆಕ್ಕಿಂತ ಪ್ರಾಕ್ಟಿಕಲಾಗಿ ನೋಡಿದಾಗ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತಲ್ವ. ಸೊ ಆ ಥರ ಚೆನ್ನಾಗಿತ್ತು. ಸೊ ಫೈನಲಿ ಎಂಜಾಯ್ ಮಾಡಿದ್ವಿ 15 ಡೇಸ್ ಅಂತ ಹೇಳ್ಬೋದು. ಇದು ಅಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾವು ಕೂಡ ರೀಲ್ಸ್ ಎಲ್ಲ ಮಾಡಿಕೊಂಡು ಸಿಕ್ಕಾಪಟ್ಟೆ ಫನ್ ಮಾಡಿದ್ವಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗ್ತೀನಿ. ಬಿಕಾಸ್ 2 ದಿನ ಆದಮೇಲೆ ನಮಗೆ ಕಾಲೇಜ್ ಡೇ ಇದೆ. ಆ ಕಾಲೇಜ್ ಡೇ ದಿನ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ.
ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್. ಬಾಯ್, ಟೇಕ್ ಕೇರ್.